ಹಲೋ ಪೀಪಲ್, ಇವತ್ತು ನಾವು ಎಲ್ಲಿ ಹೋಲತ್ತೀವಿ ಅಂದ್ರೆ ಮಂತ್ರಾಲಯಕ್ಕೆ ಹೋಲತ್ತೀವಿ. ಬರ್ರಿ. ಚಾಲು ಆಯ್ತು ಮಾರ್ನಿಂಗ್ 8 ಗಂಟೆಗೆ ಟ್ರೈನ್ ಒಳಗೆ ಕುಂತೀವಿ. ಹಿಂಗೆ ವಿಡಿಯೋ ಮಾಡ್ಕೊಂಡೀವಿ. ನೆಕ್ಸ್ಟ್ ಮಂತ್ರಾಲಯ ಇಳಿದು ಆಟೋಕ್ಕೆ ಹೋಗ್ಲತ್ತೀವಿ ಟುವರ್ಡ್ಸ್ ಮಂತ್ರಾಲಯ. ಹಾಗೆ ಪೋಸ್ ಕೊಟ್ಕೊಂಡು ವಿಡಿಯೋ ಮಾಡ್ಕೊಂಡೀವಿ. ಇದು ಯಾಕೋ ಆಟೋ ಒಂದು ಥರನೇ ಇತ್ತು. ನಾವಂತೂ 3 ಜನ ಹಿಂದೆ ಕುಂತಿದ್ದೀವಿ. ಫುಲ್ ಎಂಜಾಯ್ ಮಾಡ್ಕೋತಾ ವಿಡಿಯೋ ಮಾಡ್ಕೋತಾ ಫೋಟೋ ತೆಕ್ಕೋತಾ ಹೊಂಟೇವು. ಆಯಿತು, ಫೈನಲಿ ನಾವು ರೀಚ್ ಆಗಿವಿ ಮಂತ್ರಾಲಯಕ್ಕೆ. ಈಗ ಮಂತ್ರಾಲಯಕ್ಕೆ ಎಂಟ್ರೆನ್ಸ್ ಹೋದ್ರುಪ್ಲೆ ತುಂಗಭದ್ರಾ ನದಿ ನೋಡ್ಲಕ್ಕೆ ಹೋಗಿವಿ. ಅಲ್ಲಿ ಸ್ನಾನ ಮಾಡ್ಲಕ್ಕೆ ಹೋಗಿವಿ. ಅಲ್ಲಂತೂ ನೋಡ್ಲಕ್ಕೆ ಹೊಲ್ಸಿತ್ತು. ಎಲ್ಲ ಸ್ನಾನ ಮುಗಿಸ್ಕೊಂಡು ಗುಡಿ ಕಡೆ ಹೋಗೀವಿ. ಅಷ್ಟೊತ್ತನ ಗುಡಿ ಕ್ಲೋಸ್ ಆಗಿತ್ತು. ಮತ್ತು ಸಾಯಂಕಾಲ 7 ಗಂಟೆಗೆ ತೆಗಿತದ ಅಂತ ಹೇಳಿ ಅನ್ನೋದು. ಮತ್ತು ವಿಡಿಯೋ ಅದು ಮಾಡ್ಕೊಂಡಿವಿ, ಫೋಟೋ ವಿಡಿಯೋ ತಗೊಂಡಿವಿ. ನೋಡ್ರಿ, ವಿಡಿಯೋ ಶೂಟ್ ಮಾಡ್ಲತ್ತೀನಿ ಅಂತ. ಫುಲ್ ಕ್ರೌಡ್ ಇತ್ತು ಆಫ್ಟರ್ನೂನ್. ಹಿಂಗೆ ವಿಡಿಯೋ ಫೋಟೋ ತೆಕ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಸ್ಲೋ ವಿಡಿಯೋ, ಫಾಸ್ಟ್ ವಿಡಿಯೋ, ಫೋಟೋಗ್ರಾಫಿ, ನಮ್ಮದು ಫೋಟೋಶೂಟ್ ನಡೀತಾ ಇತ್ತು. ಫುಲ್ ಬಿಸಿಲಿತ್ತು, ಹಾಗೆ ತಕ್ಕೊಳ್ತೀವಿ ನೋಡ್ರಿ ಫ್ರೆಂಡ್ಸ್. ನಾವು ಹಾಗೆ ವಿಡಿಯೋ ಫೋಟೋ ತೆಕ್ಕೊತಾ ಸ್ವಲ್ಪ ಹೊತ್ತು ಅಲ್ಲೇ ಇದ್ದೀವಿ. ಫುಲ್ ವಿಡಿಯೋ, ಫುಲ್ ಗುಡಿದು ಔಟ್ಸೈಡ್. ನಾನಂತೂ ಫಸ್ಟ್ ಟೈಮ್ ನೋಡ್ಲತ್ತಿದ್ದೆ. ಇದು ಹೊರಗಡೆ ಎಲ್ಲ ದೇವರಿಂದು ರಾಮಾಯಣ ಕಾಲದ್ದು ಇದೆಲ್ಲ ಒಂಥರ ಸ್ಟ್ಯಾಚ್ಯೂ, ಏನಂತಾರೆ ಅದಕ್ಕೆ, ಸ್ಟ್ಯಾಚ್ಯೂ ಥರ ಕಲ್ಲಿನಲ್ಲಿ ಡಿಸೈನ್ ಮಾಡಿ ಇಟ್ಟಿದ್ರು ಆ ಗುಡಿ ಹೊರಗೆ. ಅದಾದ ನಂತರ ನಾವು ನೆಕ್ಸ್ಟು ಈಗ ರಾಘವೇಂದ್ರ ಸ್ವಾಮಿ ಅವ್ರದ್ದು ಶಿಷ್ಯರ ಆದಂಥ ಅಪ್ಪಣ್ಣಾಚಾರ್ಯ ಅವರು ಅಲ್ಲಿ ಕುಂತು ಒಂದು ಆಧ್ಯಾತ್ಮಿಕ ಧ್ಯಾನ ಮಾಡಿದಂಥ ಪ್ಲೇಸು, ಅಲ್ಲಿ ಹೋಗಿ ನೋಡಿದ್ದೀವಿ. ನೆಕ್ಸ್ಟ್ ಇದು ಬಿಚ್ಚಲಮ್ಮ ಟೆಂಪಲ್ಗೆ ಹೋಗಿ ನೋಡಿದೆವು. ಯಾಕಂದರೆ 7 ಗಂಟೆ ತನಕ ಗುಡಿ ತೆಗಿತದ ಅನ್ನೋದು. ನಾವು ಅಲ್ಲಲ್ಲಿ ಸ್ವಲ್ಪ ಹೊತ್ತು ಸುತ್ತಮುತ್ತ ಒಂದು 5-6 ಪ್ಲೇಸ್ ನೋಡಕ್ಕೆ ಹೋಗಿದ್ದೀವಿ. ಅದು ಫಸ್ಟು ಬೃಂದಾವನ ಆಯಿತು, ಬಿಚ್ಚಲಮ್ಮ ಟೆಂಪಲ್ ಆಯಿತು. ಎಲ್ಲ ಹಳೆ ಕಾಲದ ಪ್ಲೇಸಸ್ ಇದ್ದವು. ಇಲ್ಲೆಲ್ಲ ಅವರು ಏನೇನು ಮಾಡಿದರು ಏನೇನಿಲ್ಲ ಮೊದಲಿನ ಹಿಡಿದು ಫೋಟೋ ವೈಸ್ ಹಾಕಿದ್ರು ಅವರು. ಎಲ್ಲ ಅವ್ರ ಪಾದ ಮತ್ತು ಅದರ ಹಿಸ್ಟ್ರಿ, ಯಾವಾಗ ಏನೇನು ಮಾಡಿದರು ಏನೇನಿಲ್ಲ ಅಂತೆಲ್ಲ ಅವ್ರು ಹಾಕಿದರು. ಇದು ಏನಿತ್ತು ಗೊತ್ತಿಲ್ಲ, ಅದ್ರಾಗ ಎಲ್ಲರೂ ದುಡ್ಡು ಹಾಕಿದ್ರು. ನೆಕ್ಸ್ಟ್ ಹೊಂಟೀವಿ ಬೇರೆ ಕಡೆ. ಸನ್ಸೆಟ್ ಫುಲ್ ಚಂದ ಕಾಣತೈತಿ ನೋಡ್ರಿ ನಮಗಂತೂ. ಹಾಗೆ ನಾವು ಆಟೋದಾಗ ಕುಂತು ವಿಡಿಯೋ ಮಾಡ್ಕೊಂಡೇವಿ. ವಾವ್, ರೋಡು ತುಂಬ ಕೆಟ್ಟದಾಗಿದ್ದವು. ರೋಡು ಅಷ್ಟೊಂದು ಸರಿ ಇಲ್ಲ ಅಲ್ಲಿ. ನಾವು ಆಟೋದಾಗ ಕುಂತು ಹೋಗ್ತಾ ಇದ್ದೀವಿ ಹಾಗೆ ನೆಕ್ಸ್ಟ್ ಪ್ಲೇಸಿಗೆ. ನೆಕ್ಸ್ಟ್ ಪ್ಲೇಸ್ ಯಾವುದದ ಗೆಸ್ ಮಾಡ್ರಿ. ಸ್ಪೆಷಲ್ ಪ್ಲೇಸ್ ಯಾವುದು? ಬಂದೆ ನೋಡ್ರಿ, ಪಂಚಮುಖಿಗೆ ಬಂದೆವು. ಪಂಚಮುಖಿ ಹನುಮಾನ್. ನಾವು ಹಾಗೆ ಪಂಚಮುಖಿ ಹನುಮಾನಿಗೆ ಹೋಗೋ ಟೈಮಿಗೆ ಹಾಗೆ ಒಂದು ವಿಡಿಯೋ ಮಾಡೀವಿ. ಅಲ್ಲೇ ಒಂದು ನಾಯಿ ಅಡ್ಡ ಬಂತು. ಹಾಗೆ
ಹಂಗೆ ಹೋದೆ ಮುಂದಕ್ಕೆ. ಅಲ್ಲಿ ಒಳಗೆ ವಿಡಿಯೋ ಮಾಡೋದು ಅಲವ್ ಇರಲಿಲ್ಲ. ಸೊ ಹೊರಗೆ ನಾವು ವಿಡಿಯೋ ಮಾಡಿಕೊಂಡು ಫೋಟೋ ತೆಕ್ಕೊಂಡು ಹೋಗ್ಬಿಟ್ಟಿವಿ ಅಷ್ಟೇ. ಕ್ಯಾಮ್ರಾಸ್ ಆರ್ ನಾಟ್ ಅಲೌಡ್ ಇನ್ಸೈಡ್ ದ ಟೆಂಪಲ್. ಇಲ್ಲಿ ಏನೋ ರೊಕ್ಕ ಹಚ್ಚಿದ್ರು ಅಲ್ಲಿ ಸ್ಮಾಲ್ ಗುಡಿ ಹತ್ರ. ಅವೇನು ರೊಕ್ಕ ಹಚ್ಚಿದ್ರೋ ಏನೋ, ಮಂದಿದೆಲ್ಲ ಭಕ್ತಿ. ಈ ಪಂಚಮುಖಿ ಆಂಜನೇಯನ ಪಾದರಕ್ಷೆ ಅಂತೆ ಇಲ್ಲಿ ಒಳಗೆ. ಇನ್ನು ಸ್ಪೆಷಲ್ ಇವು ವರ್ಷಿಗೊಮ್ಮೆ ದೊಡ್ಡ ದೊಡ್ಡ ಹಾಕೋತಾ ಹೋಗ್ತಾವಂತೆ. ಅದು ಅಲ್ಲಿನ ಮಂದಿ ಹೇಳತ್ತಿರು. ಈ ಸ್ಟೆಪ್ಸ್ ಹತ್ಲತ್ತೀವಿ ನಾವು ಪಂಚಮುಖಿ ಆಂಜನೇಯನ ದೇವಸ್ಥಾನದ ಒಳಗೆ. ಒಳಗೆ ಕ್ಯಾಮ್ರಾ ಅಲೌ ಇಲ್ಲ, ಜಸ್ಟ್ ಹೊರಗಿಂದ ಅಷ್ಟೇ ವಿಡಿಯೋ ಮಾಡ್ಕೊಂಡಿವಿ. ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು, ಅಂದ್ರೂ ಹಾಗೆ ಹೋಗಿವಿ. ವೇಟ್ ಅದು ನೋಡ್ಕೊಂಡು ಹೋಗೋದ್ರೊಳಗಾಗಿ ನಮ್ಮ ಕತ್ತಲಾಯಿತು. 7-8 ಆಯಿತು. ಸಾಯಂಕಾಲ ನಮಗೆ ಹೋಗೋತನ ಗುಡಿಗೆ ಹೋಗ್ಬೇಕಂದ್ರೆ 7-8 ಆಯಿತು. ಹಂಗೆ ಹೋಗಿವಿ. ಹೋಗೋವರೆಗೂ ಪಲ್ಲಕ್ಕಿ ಸ್ಟಾರ್ಟ್ ಆಗಿತ್ತು. ಹೋಗೋತನ ನೋಡ್ರಿ, ಇದು ಬ್ರಿಡ್ಜ್ ಇತ್ತು, ಚಲೋ ಇತ್ತು. ಬ್ರಿಡ್ಜ್ ಸರಿಯಾಗಿ ಕಾಣತ್ತಿತ್ತು. ಹಾಗೆ ವಿಡಿಯೋ ಮಾಡ್ಕೊಂಡು ಬಿಟ್ಟಿವಿ. ಇದು ರಾಘವೇಂದ್ರ ಸ್ವಾಮಿಯವರ ಗುಡಿದು ನೈಟ್ ವ್ಯೂ. ವಾವ್, ಎಷ್ಟು ಚಂದ ಕಾಣತ್ತದ ನೋಡ್ರಿ, ಲೈಟಿಂಗ್ಸ್ ಅದೆಲ್ಲ ವೆರಿ ನೈಸ್. ನಾವು ಹಾಗೆ ವಿಡಿಯೋ ಮಾಡೀವಿ ನೋಡ್ರಿ, ಚಲೋ. ವಾವ್, ವೆರಿ ನೈಸ್. ಲೈಟಿಂಗ್ಸ್ ಅದು ಎಷ್ಟು ಚಂದ ಕಾಣತ್ತವ ನೋಡ್ರಿ. ಇಲ್ಲೇನೋ ಚೇಳಿಂದು, ರಾಮ ಲಕ್ಷ್ಮಣ ಸೀತಾಂದು ಅಂದ್ರೆ ಒಂದೊಂದು ಥರ ಚಿತ್ರ ತೋರಿಸ್ಯಾರ ಎಲ್ಲ ಗೋಡೆ ಮೇಲೆ. ಈಗ ನೆಕ್ಸ್ಟ್ ಒಳಗೆ ಹೋಗ್ಬೇಕು ನಾವೀಗ ದರ್ಶನಕ್ಕೆ. ಇಲ್ಲಿಂದ ಸೀದಾ ಒಳಗೆ ವಿಡಿಯೋ ಮಾಡಿಕೊಂಡು ನೋಡ್ರಿ ಒಳಗೆ ಹೊಂಟೇವೆ ನೋಡ್ರಿ. ಈಗ ನೆಕ್ಸ್ಟ್ ಒಳಗೆ ಪಲ್ಲಕ್ಕಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನಾವು ಹೋಗೋತನ ಹಾಗೆ ನಾವು ಹೋಗ್ಲತ್ತೀವಿ ಹಾಗೆ ಬೇಡ್ಕೊಳಕ ನೋಡ್ರಿ. ಈಗ ಫಸ್ಟ್ ಕಟ್ಟಿಗಿದು ಪಲ್ಲಕ್ಕಿ ರಥ ಆಗಿತ್ತು ಆಲ್ರೆಡಿ. ನಾವು ಸ್ವಲ್ಪ ಲೇಟ್ ಮಾಡಿ ಹೋಗಿವಿ. ಈಗ ನೆಕ್ಸ್ಟ್ ಸಿಲ್ವರ್ದು ನಡಿಲತ್ತದ. ಸಿಲ್ವರ್ ಆಗೋದು ಗೋಲ್ಡ್ ನಡೀತದ. ಹಾಗೆ ನಾವು ಹಿಂದೆ ಸ್ವಲ್ಪ ಹೋದೇವಿ ಗುಡಿಗೆ, ಅದು ಬೇಡ್ಕೋತನ ಟೈಮ್ ಅಂತ. ನೋಡ್ರಿ, ಇದು ಸಿಲ್ವರ್, ಇದೊಂದು ಗೋಲ್ಡಿಂದು ರಥ. ಹಾಗೆ ಹೋಗ್ಲತ್ತೀವಿ ನೋಡ್ಕೋತ. ಇದು ಒಳಗಿನ ಸೈಡಿಂದು ಮೇನ್ ದ್ವಾರದ ಬಳಿ ನಮಗೆ ನೋಡ್ಲಕ್ಕೆ ಬಿಡಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ,
ಇದು ಫಸ್ಟಿಂದು ಕಟ್ಟಿಗೆದು ರಥದ್ದು ವಿಡಿಯೋ ನಾನು ಫಸ್ಟಿಗೆ ಹಾಕಬೇಕಾಗಿತ್ತು, ನನಗೆ ಆಮೇಲೆ ಸಿಕ್ತು, ಅದಕ್ಕೆ ಲಾಸ್ಟಿಗೆ ಹಾಕೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.